ಹಿರಿಯ ಸಚಿವರಿಗೆ ಕೊಕ್ ಕೊಡಲಿದೆಯಾ ಕಾಂಗ್ರೆಸ್ನ ಹೈಕಮಾಂಡ್? 2 ವರ್ಷ ಪೂರ್ಣಗೊಂಡಿದ್ದು ಹಿರಿಯ ಸಚಿವರನ್ನ ಕೈ ಬಿಡುತ್ತಾ ಅನ್ನೋ ಹೊಸ ಚರ್ಚೆ ಆಗ್ತಿದೆ. ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸುವುದಕ್ಕೆ ಈ ನಿರ್ಧಾರ ಅಂತ ಚರ್ಚೆ ಆಗ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲೇ ಗುಸುಗುಸು ಜೋರಾಗ್ಬಿಟ್ಟಿದೆ. ಹಿರಿಯ ಸಚಿವರನ್ನ ಕೈಬಿಟ್ಟು ಉತ್ಸಾಹಿ ಯುವಕರಿಗೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ವಾದ ಮಂಡಿಸ್ತಾ ಇದ್ದಾರಂತೆ. ಹೈಕಮಾಂಡ್ ಮುಂದೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಆದ್ರೆ ಹೈಕಮಾಂಡ್ ಇದಕ್ಕೆ ಅಸ್ತು ಅನ್ನುತ್ತಾ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ಅಂದ್ರೆ ಆ ಸಿಎಂ ಗಾದಿಯನ್ನ ಡಿಕೆ ಶಿವಕುಮಾರ್ಗೆ ಬಿಟ್ಕೊಡ್ಲಿ, ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಇದೇ ಟರ್ಮ್ನಲ್ಲಿ ಆಗ್ಲಿ ಅನ್ನೋದು ಸಾಕಷ್ಟು ಜನರ ಆಸೆ ಆಗಿತ್ತು. ಮತ್ತು ಅದಕ್ಕೆ ಹೈಕಮಾಂಡ್ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಈ ಪ್ಲಾನ್ ಅಂತ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, 2 ವರ್ಷ ಸಚಿವರಾಗಿ ಪೂರ್ಣಗೊಳಿಸಿದಂತಹ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೋಕ್ ಕೊಡುತ್ತಾ? ಡಿಕೆ ಶಿವಕುಮಾರ್ ಅವರ ಪ್ಲಾನ್ ವರ್ಕೌಟ್ ಆಗುತ್ತಾ? ಬಹಳ ಮುಖ್ಯವಾಗಿರುವಂತದ್ದು ಕಾಂಗ್ರೆಸ್ನ ಹಿರಿಯ ಸಚಿವರನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಈಗಾಗಲೇ 2 ವರ್ಷ ಸರ್ಕಾರ ಪೂರ್ಣಗೊಳಿಸಿದೆ. 2 ವರ್ಷಗಳ ಕಾಲ ಸಚಿವರು, ಹಿರಿಯ ಸಚಿವರು ಎಲ್ಲರೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮುಂದೆ ಇರುವಂತದ್ದು ಅಂತಂದ್ರೆ ಚುನಾವಣಾ ವರ್ಷಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವನ ಪಕ್ಷ ಸಂಘಟನೆಗೆ ಹೆಚ್ಚು ತೊಡಗಿಸಿಕೊಳ್ಳುವಂತೆ ಮಾಡೋಣ. ಯಾಕಂದ್ರೆ ಅವರಿಗೆ ಪಕ್ಷದ ಬಗ್ಗೆ ಸಾಕಷ್ಟು ಅನುಭವ ಇದೆ. ಆ ಅನುಭವವನ್ನ ಪಕ್ಷಕ್ಕೆ ಬಳಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಡಿಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ರೂಪಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದರ ಮುಂದುವರಿದ ಭಾಗವಾಗಿ ಹೈಕಮಾಂಡ್ ಮುಂದೆ ತಮ್ಮದೇ ಆದಂತ ಒಂದು ವಾದವನ್ನ ಕೂಡ ಮಂಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಹೊಸ ಉತ್ಸಾಹಿ ತಂಡವನ್ನ ಕಟ್ಟುவோಣ, ಯುವಕರಿಗೆ ಆದ್ಯತೆಯನ್ನು ಕೊಡೋಣ, ಹಾಗಾಗಿ ಹಿರಿಯ ಸಚಿವರು ಏನಿದ್ರೆ ಅವ್ರನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳೋಣ ಅನ್ನುವಂತ ವಾದವನ್ನ ಹೈಕಮಾಂಡ್ ನಾಯಕರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಪ್ರತಿಯಾಗಿ ಕೂಡ ಮತ್ತೊಂದು ಹಿರಿಯ ಸಚಿವರು ಹೇಳ್ತಾ ಇರುವಂತದ್ದು ಇವೆಲ್ಲವೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಒಂದು ವಾದವನ್ನು ಮಂಡಿಸುತ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಹಿರಿಯ ಸಚಿವರಲ್ಲಿ ಈಗಾಗಲೇ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯಾವ ರೀತಿಯ ನಡೆಯನ್ನ ತೋರಿಸುತ್ತೆ, ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.